ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯನವರು ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗ, ದಲಿತ ವರ್ಗ ನನ್ನ ರಕ್ತ ಅಂತ ಹೇಳಿ ಓಟನ್ನ ತಗೊಂಡಿದ್ರು. ಬರ್ತಾ 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 ಆ ಹಿಂದುಳಿದ ವರ್ಗ ಮತ್ತು ದಲಿತ ವರ್ಗದ ರಕ್ತ ಅವ್ರ ಮೈಯಲ್ಲಿ ಹೋಗಿ ಪೂರ್ತಿ ಮುಸಲ್ಮಾನರ ರಕ್ತ ಅವ್ರ ಬಾಡಿಯಲ್ಲಿ ಸೇರ್ಕೊಳ್ತಾ ಇದೆ. ಈಗ ಮೊದಲನೇದು, ಇಡೀ ಬಡವರ ಆಶಾ ಕೀಳುವಾದಂತ ವಸತಿ ಯೋಜನೆನ ಈ ದೇಶದ ಸಂವಿಧಾನ ಶಿಲ್ಪಿ ಯಾವುದೇ ಕಾರಣಕ್ಕೂ ಕೂಡ ಅಂಬೇಡ್ಕರ್ ಅವರು ಹೇಳಿದ್ದು ಜಾತಿ ಧರ್ಮದ ಆಧಾರವಾಗಿ ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿ ನಿಶ್ಚಯ ಆಗಬಾರ್ದು ಅಂತ ಅಂಬೇಡ್ಕರ್ ಹೇಳಿದಂತ ನೀತಿಯನ್ನ ಸಿದ್ದರಾಮಯ್ಯನವರು ಗಾಳಿಗೆ ತೋರಿ ಮುಸಲ್ಮಾನರಿಗೆ ಮತ್ತೆ 5% ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ಕಾನೂನಿಗೆ ಮತ್ತೆ ಸಂವಿಧಾನಕ್ಕೆ ನೀವು ಇದೇನ ಗೌರವ ಕೊಡ್ತಿರೋದು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವ್ರದೇ ಆದಂತ ಮಂತ್ರಿಗಳು, ಅವ್ರದೇ ಆದಂತ ಶಾಸಕರುಗಳು ಹೇಳ್ತಾ ಇರೋದೇನು, ಹೌದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ. ಮಾನ್ಯ ಬೆಳ್ಳೂರು ಗೋಪಾಲಕೃಷ್ಣ ಅವರು ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಇದ್ರೂ ಕೂಡ ಹಿಂದುವಿನ ರಕ್ತ ಅವ್ರ ಮೈಯಲ್ಲಿ ಇರೋದ್ರಿಂದ ಅವ್ರು ಒಂದು ಮಾತು ಹೇಳಿದ್ದಾರೆ, ಜಮೀರ್ ಅಹಮದ್ ಅವರೇ, ಮೊದಲನೇದಾಗಿ ನೀವು ರಾಜೀನಾಮೆ ಕೊಟ್ಟು ತಾವು ಆನಂತರ ನೀವು ಈ ಒಂದು ತನಿಖೆಯನ್ನು ಹೊರಗಡೆ ಬಂದ ನಂತರ ಮತ್ತೊಮ್ಮೆ ಮಂತ್ರಿ ಆಗಿ ಅಂತ ಹೇಳಿದರೆ ಅವರಿಗೆ ಬೆಳ್ಳೂರು ಗೋಪಾಲಕೃಷ್ಣ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 5% ಮುಸಲ್ಮಾನರಿಗೆ ಮೀಸಲಾತಿ ಹಿಡಿಕೊಂಡು ಹೊರಟಕ್ಕಿಂತ ಸಿದ್ದರಾಮಯ್ಯ ಸರ್ಕಾರಿಗೆ ಧಿಕ್ಕಾರ ಹೇಳ್ತಾ ಈ ಒಂದು ಸಭೆಗೆ ತಾವೆಲ್ಲರೂ ಕೂಡ ಬಂದಿದ್ರೆ ನಮ್ಮೆಲ್ಲರೂ ಕೂಡ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸಿ ಎಲ್ಲರೂ ಕೂಡ